ಮಾರ್ಕೆಟ್ದಲ್ಲಿ ತಿನ್ನು ಎಣ್ಣೆಗಳಂತೆ ಅದು ಇಳಿತಾ ಇಲ್ಲ. 150, 140, 180 ಬದುಕೋದು ಹೇಗೆ? ಇದ್ರ ಬಗ್ಗೆ ಏನೂ ಕಂಟ್ರೋಲ್ ಇಲ್ಲಲ್ಲ. ಮತ್ತು ಬಾಜಿಗಳ ಸಹಿತ ಇವತ್ತು ಉಳ್ಳಾಗಡ್ಡೆ ಆಗಿರ್ಬೋದು, ಮತ್ತೇನು ಆಗಿರ್ಬೋದು, ಯಾವುದೇ ಪಲ್ಯದ ದಿನಸುಗಳಾಗಿರ್ಬೋದು, ಕಾಯಿ ಪಲ್ಯಗಳಿರ್ಬೋದು, ಎಲ್ಲ ರೇಟ್ ಹಾಕಿ ಅಂದಾಗ ಇವುಗಳ ಬಗ್ಗೆ ಯಾಕೆ ಇಲ್ಲಿ ಕಾಳಜಿ ವಹಿಸಲಿಲ್ಲ? ಕೇವಲ ಈ ದೆಹಲಿ ಚುನಾವಣೆ ಮತ್ತು ಮುಂಬರುವ ಬಿಹಾರ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಅವೆರಡಕ್ಕೂ ಹೆಲ್ಪ್ ಆಗುವಂಥ ಬಜೆಟನ್ನು ಮಾಡಿದ್ರಿ ವಿನಃ ಇಡೀ ಜನಸಮುದಾಯ ಬಡವರು, ಇಡೀ ದೇಶದ ಬಡವರು ಒದ್ದಾಡ್ತಾ ಇದ್ದಾರೆ. ಹೆಂಗಪ್ಪ ಇವತ್ತು ಹೆಂಗೆ, ನಾಳೆ ಹೆಂಗೆ ಅಂತಾರೆ. ಅದರದ್ದು ಗ್ಯಾಸ್ ಸಿಲಿಂಡರ್ ಪ್ರತಿಯೊಬ್ಬರಿಗೆ ಬೇಕೇ ಬೇಕು. ಇವತ್ತು ಅದು 800, 900 ರೂಪಾಯಿ ತುಂಬುವಂಥದ್ದು ಯಾವ್ದು ಬಡವರಿರಲಿ ಶ್ರೀಮಂತರಲ್ಲಿ 100-200 ರೂಪಾಯಿ ಬಿಟ್ಟಂಗೆ ಮಾಡಿದ್ರು. ಬಟ್ ಇವತ್ತು ಅದೇ ರೀತಿ ಅದು. ಮತ್ತಿನ್ನು ಪೆಟ್ರೋಲ್ ಡೀಸೆಲ್ ರೇಟ್ ಅಂತ ಇನ್ನು ಇಳಿದು ಭಾಳ ಕಷ್ಟ ಅಂತ ಅನಿಸ್ತದೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ದಾಗ ಇಲ್ಲಿವರೆಗೆ ರಷ್ಯಾದವ್ರು ನಮಗೆ ಅನುಕೂಲ ಮಾಡಿ ಕೊಟ್ಟಿದ್ರು, ಬೆಲೆ ಇಳಿಕೆ ಮಾಡಿಕೊಟ್ರು ಅದನ್ನು ಬ್ಯಾರಲ್ಗೆ. ಆದರೆ ಅದನ್ನು ಸರಿಯಾಗಿ ನಮ್ಮ ಜನಕ್ಕೆ ಉಪಯೋಗ ಆಗೋಂಗಾಗಲಿಲ್ಲ. ಅದನ್ನು ಸ್ವತಃ ಸರ್ಕಾರ ಉಪಯೋಗ ಮಾಡಿಕೊಂಡು ಆ ಟ್ಯಾಕ್ಸು ಸಹಿತ ಬೆಳೆಸ್ಕೊಂಡ ತನ್ನ ಒಂದು ಏನಪ್ಪ ಅಂದ್ರೆ ಎಲೆಕ್ಷನ್ ದೃಷ್ಟಿಕೋನ ಮಾಡಿದಂಥದ್ದು ನಾವು ನೋಡ್ತಾ ಇದ್ದೀವಿ. ಇವು ಸಹಿತ ಮಧ್ಯಮ ವರ್ಗದವ್ರ ಮೇಲೆ ಪ್ರೀತಿಯಿಂದಂತಲ್ಲ, ಮಧ್ಯಮ ವರ್ಗದ ಜನ ಬುದ್ಧಿವಂತರು, ಪ್ರೊಟೆಸ್ಟ್ ಮಾಡುವಂಥವ್ರು ಕಳೆದ ದಶಕದಿಂದಲೂ ಅವ್ರು ಕೇಳ್ತಾನೆ ಇದ್ದರು. ಆದರೆ ಅವರಲ್ಲಿ ಒಂದು ಏನಪ್ಪ ಅಂತಂದ್ರೆ ಆಯಿತು ನಾಳೆ ಬದಲಾಯಿತು ಅಂತೇಳಿ ಅದ್ರ ಜೊತೆಗೆ ಇನ್ನಷ್ಟು ಏನಿತ್ತು ಅಂದ್ರೆ ಮಧ್ಯಮ ವರ್ಗದವ್ರಿಗೆ ಸ್ವಲ್ಪ ಬದುಕೋದಕ್ಕೆ ಅನುಕೂಲಗಳಿದ್ದಾವೆ. ಹೌದಪ್ಪ, ನಮ್ಮ ಊಟ ನಾವು ಮಾಡ್ಕೊಂಡು ಹೋಗ್ಬೋದು. ಹೈಯರ್ ಎಜುಕೇಷನ್ ಕೊಡಿಸೋದಕ್ಕೆ ಮತ್ತದಕ್ಕೋ ಇಲ್ಲ, ಅದ್ರ ಬಗ್ಗೆ ಚಿಂತೆ ಇಲ್ಲ ಅವ್ರಿಗೆ. ಯಾಕೆಂದರೆ ಅವ್ರು ಸ್ವಲ್ಪ ಏನು ಹೆಚ್ಚು ಆಗ್ತದೆ, ಬಟ್ ಬದುಕ್ತೀವಿ ನಾವು ಅನ್ನುವಂಥದ್ದು ಅವರೆಲ್ಲ ಕಾನ್ಫಿಡೆನ್ಸ್ ಇರೋದರಿಂದಾಗಿ ಇಲ್ಲಿವರೆಗೆ ಹಂಗೆ ತಳ್ತಾ ಬಂದಿದ್ದರು. ಬಟ್ ಈ